ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ದಿವಂಗತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯುವಕರ ಬಳಗದ ವತಿಯಿಂದ ಜಿಲಿಪಿಗಾರಪಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳು ವಿತರಣೆ. ಚೇಳೂರು ತಾಲೂಕಿನ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಜಿಲಿಪಿಗಾರಪಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಳಗದ ಅಧ್ಯಕ್ಷ ರಮೇಶ್ ಮತ್ತು ಪ್ರೇಮಾ ದಂಪತಿಗಳಿಂದ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ CRP ವಿಜಯಕುಮಾರ್ ಅವರು ಮಾತನಾಡಿ, ರಮೇಶ್ ಮತ್ತು ಪ್ರೇಮಾ ದಂಪತಿಗಳಿಗೆ ಇಲಾಖೆ ವತಿಯಿಂದ ಅಭಿನಂದನೆಗಳು ಸಲ್ಲಿಸಿದರಲ್ಲದೆ, ದಾನ ಮಾಡುವ ಮನಸ್ಸು ಎಲ್ಲರಿಗೂ ಬರುವುದಿಲ್ಲ. ಇಂದು ಅವರು ಕೊಡುತ್ತಿರುವ ನೋಟ್ ಪುಸ್ತಕ, ಲೇಖನ ಸಾಮಗ್ರಿಗಳು ಮಕ್ಕಳು ಸದ್ಬಳಕೆ ಮಾಡಿಕೊಂಡು ವ್ಯಾಸಂಗಕ್ಕೆ ಹೆಚ್ಚು ಒತ್ತು ನೀಡಿ ಕೀರ್ತಿ ತರಬೇಕೆಂದು ಹೇಳಿದರು. ಅತಿಥಿ ಶಿಕ್ಷಕ ಕೆ ಬಾವಾರವರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಬಡ ವಿದ್ಯಾರ್ಥಿಗಳಾಗಿದ್ದು, ರಮೇಶ್ ಮತ್ತು ಪ್ರೇಮಾ ದಂಪತಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಹೈದರ್ ಸಾಬಿ, ಸಹ ಶಿಕ್ಷಕರಾದ ಶ್ರೀನಿವಾಸ ರೆಡ್ಡಿ, ಪುನೀತ್ ರಾಜ್ಕುಮಾರ್ ಯುವಕರ ಬಳಗದ ಪದಾಧಿಕಾರಿಯಾದ ಭಾಸ್ಕರ್, ಬಂಡಿ ಸೀನಾ, ಪ್ರಕಾಶ್ ಬಾಬು, ವಿನಯ್, ಸುಪ್ರೀತ್, SDMC ಅಧ್ಯಕ್ಷರು, ಸದಸ್ಯರು, ಪೋಷಕರು, ಯುವಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಕೂಡ ಗುರುವನ್ನು ನಡೆಸಿಕೊಳ್ಳುವಂಥದ್ದು ಅದೊಂದು ನಮ್ಮ ಸಂಪ್ರದಾಯ, ಹೌದಲ್ಲ? ಪ್ರತಿದಿನನೂ ನೀವು ಗುರುವನ್ನು ನೆನೆಸ್ಕೊಳ್ಬೇಕು. ಏನೇ ಗುರುವನ್ನು ನೆನೆಸ್ಕೊಂಡು ನೀವು ಏನೇ ಕಾರ್ಯ ಮಾಡಿದ್ರು ಕೂಡ ಒಳ್ಳೇದಾಗ್ತದೆ. ಈ ನಿಟ್ಟಿನಲ್ಲಿ ಅಜಯ್ ಮತ್ತು ಅಪೂರ್ವ ತುಂಬಾ ಚೆನ್ನಾಗಿ ಗುರುವಿನ ಒಂದು ಹಾಡನ್ನು ಹಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಉಚಿತವಾಗಿ ಪುಸ್ತಕ ವಿತರಣೆ ಕಾರ್ಯಕ್ರಮ. ಈ ಉಚಿತ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಮತ್ತೆ ನಾವು ಕೇಳ್ಕೊಂಡಾಗ ಇವರು ಚೇಳೂರಿನ ವಿಷ್ಣು ಹೋಟೆಲ್ ಮಾಲೀಕರಾದಂತಹ ಅವರ ಮಗ ರಮೇಶ್ ಮತ್ತು ಪ್ರೇಮಾ ದಂಪತಿಗಳು ತುಂಬ ಹೃದಯದಿಂದ ಒಪ್ಪಿಕೊಂಡು ಈ ಒಂದು ಮಕ್ಕಳಿಗೆ, ಸರ್ಕಾರಿ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಕೊಡುವಂತ ಕಾರ್ಯಕ್ರಮಕ್ಕೆ ಅವರು ಇದು ಮಾಡಿದ್ದಾರೆ. ಅದೇ ರೀತಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಸ್ಕರ್ ಅವರು ಕೂಡ ತನ್ನದೇ ಆದಂತಹ ಸಹಾಯ ಹಸ್ತವನ್ನು ಹಂಚಿರ್ತಾರೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ರಮೇಶ್ ಮತ್ತು ಪ್ರೇಮಾ ದಂಪತಿಗಳೇ ಹಾಗೂ ಭಾಸ್ಕರ್ ರೆಡ್ಡಿ ಅವರೇ, ಹಾಗೂ ವೇದಿಕೆ ಮೇಲೆ ಹೆಸರಾಗಿರುವಂತಹ ಮುಖ್ಯ ಶಿಕ್ಷಕರಾದ ಶ್ರೀಯುತ ಹೈದರ್ ಸಾಬ್ ಅವರೇ, ಹಾಗೂ ಈ ಕಾರ್ಯಕ್ರಮ ನಡೀಬೇಕಾದ್ರೆ ಮುಖ್ಯವಾಗಿ ವಿಶೇಷವಾಗಿ ನಮ್ಮ ಬಾಬಾ ಸರ್ ಅವರು ಮಾತನಾಡಿಸಿ ಅವರು ಈ ಒಂದು ಪಠ್ಯಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಾಬಾ ಸರ್ ಅವರೇ ಮತ್ತೆ ಈ ಶಾಲೆ ಅತಿಥಿ ಶಿಕ್ಷಕರಾದಂತಹ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಅವರೇ, ಹಾಗೂ SDMC ಪೋಷಕರೇ, SDMC ಸದಸ್ಯರೇ, ಹಾಗೂ ಗ್ರಾಮದ ಹಿರಿಯ ಮುಖಂಡರೇ, ವಿಶೇಷವಾಗಿ ಈ ಶಾಲೆಯ ವಿದ್ಯಾರ್ಥಿನಿಯರೇ, ಇವತ್ತು ಬಹಳ ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ತಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀರಿ. ಇವಾಗ ಕೂಡ ಬಹಳ ಸಂತೋಷ ಆಯ್ತು ನನಗೆ. ನಿನ್ನೆನೆ ಬಾಬಾ ಫೋನ್ ಮಾಡಿ ಇಲ್ಲ ಸರ್ ಇಂಥ ಕಾರ್ಯಕ್ರಮದಲ್ಲಿ ಬರಬೇಕು ಅಂದ್ರು. ಖಂಡಿತ ಬರ್ತೀನಿ ಬಾಬಾ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಮೊದಲನೇದಾಗಿ ರಮೇಶ್ ಮತ್ತು ಪ್ರೇಮಾ ದಂಪತಿಗೆ ಇಲಾಖೆ ವತಿಯಿಂದ ಅನಂತ ಧನ್ಯವಾದ. ಈಗಿನ ಕಾಲದಲ್ಲಿ ದಾನ ಮಾಡುವಂಥದ್ದು ಕೂಡ ಒಂದು ವಿಶೇಷ. ಯಾಕೆ ಎಲ್ಲರಿಗೂ ಕೂಡ ಆ ಮನಸ್ಸು ಬರೋದಿಲ್ಲ. ಬಡ ಮಕ್ಕಳಿಗೆ ಆ ಲೇಖನ ಪಠ್ಯ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿ ವಿತರಣೆ ಮಾಡಿ ಅವರ ಒಂದು ಓದಿಗೆ ಅನುಕೂಲ ಮಾಡೋಣ ಅಂತ ಒಂದು ಒಳ್ಳೆಯಾದಂತಹ ಒಂದು ಯೋಚನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಅದರ ಜೊತೆಗೆ ಸಹಕರಿಸಿರುವಂತ ಎಲ್ಲ ತಂಡದವರು ಕೂಡ, ಅವ್ರ ಜೊತೆ ತಂಡದವರು ಕೂಡ ಬಂದಿದ್ದಾರೆ. ತಂಡದವ್ರಿಗೂ ಕೂಡ ಅನಂತ ಧನ್ಯವಾದ ತಿಳಿಸ್ತಾ, ಈ ಒಂದು ಲೇಖನ ಸಾಮಗ್ರಿ ತಾವೇನು ಪಡ್ಕೊತೀರಿ, ಈ ಲೇಖನ ಸಾಮಗ್ರಿಗಳಿಂದ ನೀವು ಇದನ್ನ ಅಚ್ಚುಕಟ್ಟಾಗಿ ಬಳಸಬಿಟ್ಟು ಇಂಥ ಒಂದು ದಾನಿಗಳು ಏನ್ ಕೊಟ್ಟಿದ್ರೆ ಅವರಿಗೆ ನೀವು ಹೆಸರನ್ನು ತರಬೇಕಾಗುತ್ತೆ, ಕೀರ್ತಿಯನ್ನು ತರಬೇಕಾಗುತ್ತೆ. ಸಮಾಜದಿಂದ ಒಂದು ಕಾರ್ಯಕ್ರಮಕ್ಕೆ ನಂಬ್ಕೋಬೇಕು ಅಂದಾಗ ಇದು ಎಲ್ಲರಿಗೂ ಕೂಡ ಬರುವಂತ ಮನಸ್ಸಲ್ಲ. ಈ ಒಂದು ಬಡ ಶಾಲೆಯಲ್ಲಿ ಇರುವಂತಹ ಒಂದು ಮಕ್ಕಳಿಗೆ ಒಳ್ಳೆ ಬುದ್ಧಿವಂತರು ಇರ್ತಾರೆ, ಬಡವರು ಇರ್ತಾರೆ, ಅಂತ ಮಕ್ಕಳಿಗೆ ಅನುಕೂಲ ಮಾಡಿದಾಗ ಅವ್ರಿಗೆ ಮುಂದಿನ ಜೀವನದಲ್ಲಿ ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಒಳ್ಳೆ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೆ ದೇವರ ಅಷ್ಟ ಐಶ್ವರ್ಯಗಳನ್ನು ನೀಡಲಿ, ಒಳ್ಳೆ ಆರೋಗ್ಯ ಮನಸ್ಸನ್ನೇ ಕೊಡ್ಲಿ, ಇನ್ನ ಮುಂದೆ ಇಂಥ ದಾನ ಧರ್ಮಗಳನ್ನು ಮಾಡುವಂತ ಒಂದು ಗುಣ ಕೊಡ್ಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.